ಅಂಕಲ್ನ ಟಪ್ಲೇಜರು. ಸ್ಕೂಲಲ್ಲಿ ಹುಡುಗರನ್ನ ನೋಡಲಿ ಬಾರದ ಹೇಳಿಲ್ಲ ನಮ್ ಟೀಚರು. 3 6 ಆಗಿದೆ, 6 9 ಆಗಿದೆ. ಲುಂಗಿ ಎತ್ತಿ ಹೊಡೆದ್ರೆ ಅಂದ್ರೆ ಟಪ್ಲೇಜರ್ ಕೆಟ್ಟ ಹೋಗುತ್ತೆ. 9 ಇದ್ರೆ 16 ಆಗತ್ತೆ. ಯಾಕ ನಿನ್ನ ಮಗಳ ಲವ್ ಮಾಡಕೈತಿ, ನಾನು ಕೊಡ್ತಿಯಲ್ಲ? ಸೆಂಟ ಬಂದಿಲ್ಲ, ಇರಂಗಿಲ್ಲ, ಪೈಪ್ ಇದ್ದಂಗೈತಿ ಒಂದೀಟ. ಎಷ್ಟು ಬುಜ್ಜಿ, ನಿನಗ್ ನಾನಂದ್ರೆ ನನಗೆ ತುಂಬಾನೇ ಇಷ್ಟ. ನಿನ್ ಮೇಲೆ ನಾನು ತುಂಬಾನೇ ಪ್ರೀತಿ ಇಟ್ಟಿದ್ದೀನಿ. ಒಂದ್ ವೇಳೆ ನಾನೇನಾದ್ರೂ ಕ್ರಿಮಿ, ಕೀಟ, ಪ್ರಾಣಿ, ಪಕ್ಷಿ ಏನೇ ಆಗಿದ್ರು ಕೂಡ ನಾನು ನಿನ್ನೆ ಲವ್ ಮಾಡ್ತಾ ಇದ್ದಿದ್ದು. ಸಪೋಸ್ ನಾನೇನಾದ್ರೂ ಹುಟ್ಟೇ ಇರಿಲ್ಲ ಅಂತಂದ್ರು ಕೂಡ ನಾನು ನಿನ್ನೆ ಲವ್ ಮಾಡ್ತಾ ಇದ್ದಿದ್ದು. ಐ ಲವ್ ಯು ಮಲ್ಕೋ. ಡ್ಯಾನ್ಸ್ ಬಂದಿಲ್ಲ ಅಂದ್ರೆ ಏನಾತ್, ಎಡಿಟಿಂಗ್ ಬರ್ದೈತಿ. ಮಗ ಬಾಯ್ಲಿ. ಏನಿಕ್ಕ ಟೈಮ್ ಎಲ್ಲ ಇಲ್ಲ ಹೇಳಕ್ಕ, ಜಲ್ದಿ ಬಾ. ಇರು, ನಾಷ್ಟ ಮಾಡ್ಕೊ ಬಂದ್ಬಿಡ್ತೀನಿ. ಅರ್ಜೆಂಟ್ ಬಾಯ್ಲಿ ಜಲ್ದಿ. ಬರ್ತೀನಿ ಇರು. ನನಗೆ ನನ್ನ ಫ್ರೆಂಡೇ ಮುಖ್ಯ. ಅವ್ನ ಅಷ್ಟೊಂದು ಅರ್ಜೆಂಟ್ ಅಲ್ಲಿ ಕರೀತಾವನೆ ಅಂದ್ರೆ ಏನೋ ಎಮರ್ಜೆನ್ಸಿ ಕೆಲಸನೇ ಇರಬೇಕು. ಇದಕ್ಕಿಂತ ನನ್ಗೆ ಅವನೇ ಮುಖ್ಯ. ಒಬ್ಬ ಗೆಳೆಯನ ಕಷ್ಟಕ್ಕೆ 5 minutes later. ಮಗ ಆಯ್ತಾ? ಬಂದೆ ಒಂದ್ 2 ನಿಮಿಷ. ಅಲ್ಲಿ ಮುಟ್ಬೇಡ, ನೋಗ್ತದೆ. ಎಂತದ ಸುರೇಶ್, ಹೊಡೆತ ತಿನ್ಕ ಬಂದಿಯಲ್ಲ? ಮತ್ತೆಂತ ಮಾಡುದ, ಒಬ್ನೇ ಇದ್ದಾಗಿತ್ತ. ಫಸ್ಟ್ ಮೂಗ್ ಮೇಲೆ ಅಡ್ ಬಿಟ್ಕೊಂಡು ಕೆಚಪ್ ಬಂದ ಮೇಲೆ ಮಾತಾಡುದು. ಇಲ್ಲ, ನನಗ್ ಹಂಗೆ ಸಿಟ್ಟು ಬಂದಿ. ಇರ್ಬೇಕಾಗಿತ್ತಲ್ಲ. ಇವನೇ ನೋಡು ಹೋಗ್ತಿದ್ದಲ್ಲ ಅಲ್ಲಿ. ಯಾರ? ಚಕ್ಸಂಗಿ. ಬರ ಇಲ್ಲಿ. ಬಿಡ್ಬಾ. ಇಲ್ಲ ಇವತ್ತಿಬ್ರು ಇದ್ರಲ್ಲ, ನಡೀತ. ಬರೇ ಬಾ. ಏನ ದೊಡ್ಡ ತಡಿ ನೀಂದು ಏನ್ ದೊಡ್ಡ ಅವತ್ ಒಬ್ನೇ ಇದ್ದೇಳಿ ಹೊಡಿಕ್ ಬಂದಿ. ತಡಿ ನಾ ಮಾತಾಡ. ಮೀಟ್ರ್ ಇದ್ರಿ ಇವತ್ತು ಬಿಟ್ಟ ನಂಗೆ. ಮೀಟ್ರ್ ಅದೇ ಹೊಡಿತಿದ್ದ. ಇಬ್ಬರಿದ್ರು ಹೊಡಿತ. ನೋಡ ಇಲ್ಲ, ನೋಡ ಹೊಡಿ ಅವನಿಗೆ. ಹೊಡಿತೇ ಬೇಡ, ನಾ ಹೊಡಿತೇ. ಹೊಡಿತಾವ, ನಾ ಹೊಡಿತೇ. ಹಾಕ ಅವನಿಗೆ. ನಾ ಹೊಡಿತೀನಿ ನಿಂಗೆ. ನಮ್ಮ ಕರ್ಕೊಂಡ್ಬತ್ತಿ. ಹೇಗಿದ್ದೀರಿ? ಊಟಕ್ಕೆಲ್ಲ ಉಪ್ಪು ನೀನ್ ಕಟ್ಕೊಂಡಿದ್ದೆ ನಾನು ತಪ್ಪು. ಹಾಕಿ ತಿನ್ಬೇಕು ಊಟ, ಇಲ್ಲ ಅಂದ್ರೆ ಬದ್ನಿಗೂಟ. ಲೈಫ್ ಅಲ್ಲಿ ಯಾವಾಗಾದ್ರೂ ಬೇಜಾರಾದ್ರೆ ಈ ವಿಡಿಯೋ ಒಂದ್ಸಲ ನೋಡಿ. ಬೇಜಾರಾಗಿರೋದು ಮರ್ತೋಗ್ಬಿಡುತ್ತೆ. ಏನಂದ್ರೆ ನಿಮಗ್ ಬೇಜಾರಾಗಿದೆ ಅಂತ ಬೇಜಾರ್ ಮಾಡ್ಕೊಂಡ್ರೆ ಬೇಜಾರಾಗೋದು ನಿಮ್ಗೆ. ನಿಮಗ್ ಬೇಜಾರಾದಾಗ ನೀವು ಬೇಜಾರೇ ಮಾಡ್ಕೊಂಡಿಲ್ಲ ಅಂದ್ರೆ ನಿಮಗ್ ಬೇಜಾರೇ ಆಗಲ್ಲ. ಸೊ ನನ್ಗ್ ಬೇಜಾರಾದಾಗ ನಾನ್ ಬೇಜಾರೇ ಮಾಡ್ಕೊಳಲ್ಲ, ನನಗ್ ಬೇಜಾರೇ ಆಗಲ್ಲ. ಸೊ ನಿಮ್ ಲೈಫ್ ಅಲ್ಲೂ ನಿಮಗ್ ಬೇಜಾರಾದಾಗ ನೀವು ಬೇಜಾರೇ ಮಾಡ್ಕೋಬೇಡಿ. ನಿಮ್ಗೆ ಯಾವತ್ತೂ ಬೇಜಾರಾಗಲ್ಲ, ಯಾವಾಗ್ಲೂ ಹ್ಯಾಪಿ ಆಗಿರ್ಬೋದು. ಚಾ ಕೊಡ. ಏನ್ 5 ನಿಮಿಷ ಅಂತ ಏನ ಎಷ್ಟೊತ್ತ ಚಾ ಕೇಳಾಕತ್ತಿ? ಚಾ ಕೊಡಕ್ ಬರುದಿಲ್ಲ ನಿಂಗೆ? ಎಣ್ಣೆ ಗೊತ್ತಿಕ್ಕಂದಲ್ಲ. ಏನ್ ಓದಕ್ಕೊಂದ್ ಹೊಂಟಿವಿ, ಒಂದ್ 5 ನಿಮಿಷ ತಡ್ಕೊಳಕ್ ಬರ್ದಿಲ್ಲ. ನನ್ ಕಡೆ 10 ಕೈ ಅದಾವ. ನಿಲ್ಲ ಅಲ್ಲಿ ಕೆಲಸ ಮಾಡತ್ತೀನಿಲ್ಲ, ಕೊಡ್ತೀನಿ ಅಂತ ಹೇಳಿನಿಲ್ಲ. ಎದಕ್ ಒದರಾಡ್ತೀರಿ? ಮುಂಜಾನೆ ಬರೀ ಕೆಲಸ ಮಾಡ್ತಿರ್ತಾಳ. ಎದಕ್ ಒದರಾಡ್ತೀರಿ? ಸುಮ್ಮನೆ ಏನ್ ಕೆಲಸ? ಒಂದ್ ಕಪ್ ಚಾ ಕೊಡಕ್ ಆಗುದಿಲ್ಲ. ಮಾಡ್ತಾಳ. ಪ್ರೀತಿ ನಿಂತರ ಮಾತಾಡ್ಬೇಕು. ನಾ ಮಾತಾಡ್ ತೋರಿಸ್ತೇನೆ. ತೋರ್ಸ್. ಮಾಮಿ ಇಷ್ಟಪ್ಪ ನಿಮ್ಮ ಅಪ್ಪನ ನಾತಿ ಇನ್ನಿಂದನ ಹೋಗತ್ತಾಗ ಸಾಕಾಗೈತಲ್ಲ. ಓದಿಯಿಂದ ಬಂದರು ಮನುಜರು. ಲಷ್ಕರ
ನನ್ನ ಹೆಸರು ಆಕಾಶ್ ಅಂದ್ಬಿಟ್ಟು. ನಾನು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀನಿ. ಸೊ ನಿಮ್ದೊಂದಷ್ಟು ಫೋಟೋಸ್ ತೆಗ್ದಿದ್ದೀನಿ, ತೋರಿಸ್ತೀನಿ ಹೇಗಿದೆ. ಚೆನ್ನಾಗಿದ್ರೆ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಅಯ್ಯೋ ಖಂಡಿತ ಸರ್, ಮಾಡಿ ಸರ್, ಖಂಡಿತ ಮಾಡಿ ಸರ್. ಅಲ್ಲ ಇಷ್ಟು ಚೆನ್ನಾಗಿ ಹೊಡೆದಿದ್ರಲ್ಲ ಸರ್, ಒಂದಿನ ಬಂದು ನೀಟಾಗಿ ಹೊಡ್ಕೊಡಿ ಸರ್, ಫುಲ್ ಬಾಡಿನೇ. ಈ ಲೆವೆಲ್ ನನ್ಗೆ ಹಿಂಗ್ ಮರ್ಜಾನಂಗ್ ಹೊಡಿತಿರಲ್ಲ, ಇದೇ ಇಷ್ಟ ನನ್ಗೆ. ಇವತ್ ತಿಂಡಿಗೆ ಏನ್ ಮಾಡ್ಲಿ? ಆಲೂಗೆಡ್ಡೆ ಹಾಕ್ತೀನಿ. ಚಿಕನ್ ಸಾರಲ್ಲಿ ಚಿಕನ್ ಇಲ್ವಲ್ಲ, ಆಲೂಗೆಡ್ಡೆ ಹಾಕ್ತೀನಿ. ಇದು ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ, ಆಲೂಗೆಡ್ಡೆ ಹಾಕ್ತೀನಿ. ಪನ್ನೀರ್ ಮಸಾಲ ಇದೆ, ಆದ್ರೆ ಪನ್ನೀರೇ ಇಲ್ಲ, ಆಲೂಗೆಡ್ಡೆ ಹಾಕ್ತೀನಿ. ಮನೇಲಿ ಬರೀ ಹೂಕೋಸೆ ಐತೆ, ಆಲೂಗೆಡ್ಡೆ ಹಾಕ್ತೀನಿ. ಹಸ್ಬೆಂಡ್ ಮುಳುಗ ಜೊತೆ ಏನಾಕ್ ಮಾಡ್ಲಿ? ಏನಾರು ನಾಕ್ ಮಾಡೆ, ಆಲೂಗೆಡ್ಡೆ ಹಾಕ್ತೀನಿ. ಹೋಗಲಿ ಬ್ರೇಕಪ್ ನಿಂಗೆ ಇವತ್ತಿಂದ ಮಾಡ್ಕವಾಗಲಿ. ಜನ ಬಂದ್ಬಿಟ್ಟವ್ರು ನಿಂತಾರ್ದವ್ರು, ಒಬ್ಬರೊಬ್ಬರೇ ಬಂದಿದ್ರ ಒಟ್ಟಿಗೆ ಬಂದಿದ್ರ? ಅಣ್ಣ ನಿಮ್ ಮೊಟ್ಟೆ ಕೊಡೋಣ. ಏನ ಮೊಟ್ಟೆ ಕೊಡೋಣ? ನನ್ ಮೊಟ್ಟೆಯ ಯಾವ ನನ್ ಮೊಟ್ಟೆ ಕೊಡೋಣ ನಾವು? ಅರ್ಧ ತಿನ್ಸಿದ್ಯಲ್ಲ ಅದನ್ನ ಕೇಳ್ತಿದಾರ. ಹೌದಾ? ಮತ್ತೆ ಹಂಗಂದ್ರೆ ನನ್ ಮೊಟ್ಟೆ ಕೊಡೋಣ, ನಿನ್ ಮೊಟ್ಟೆ ಕೊಡೋಣ ಅಂತ ಯಾವ ಇವ್ರು ಬಿಡಲ್ಲ ಅಂಕಲ್ ಅಂಕಲ್ ಮೊಟ್ಟೆ ಕೇಳ. ನನ್ ಮೊಟ್ಟೆ ಆಯ್ತು. ಈಗ ಅವ ಪಂಚಮರೆ ಹಾಕೋಣ ಎತ್ಬಿಟ್ಟು ಮಟ್ಗಿಟ್ಟೆ ಎಂಟಿ ಆಗಿರ್ಬೇಕು. ಇವೆಲ್ಲ ಮಾಡ್ಬಾರ್ದು. ನಾನೇನ್ ಹೇಳ್ತೀನಿ ಅದ್ ನಡಿಬೇಕು ಈ ಮನೇಲಿ. ನೀನ್ ಹೇಳ್ದಂಗಲ್ಲ. ಇವೆಲ್ಲ ನಿಮ್ಮ ಅಮ್ಮನ ಮನೇಲಿ ಇಟ್ಕೊ. ನಮ್ಮ ಮನೇಲಿ ನಾನ್ ಹೇಳ್ದಂಗೆ ನಡಿಬೇಕು. ಆಯ್ತು, ಸಿಟ್ ಮಕ್ಕಳು ಬಿಡ್ರಿ. ನೀವೇನ್ ಅನ್ಕೋತೀರೋ ಅದನ್ನೇ ಮಾಡ್ರಿ. ನಾನ್ ಹೇಳ್ದಂಗೆ ಮಾಡ್ಬೇಕು ಈ ಮನೇಲಿ, ಆಯ್ತಾ? ಆಯ್ತು. ನಾನ್ ಫಸ್ಟ್ ಬಟ್ಟೆ ಒಗಿತೀನಿ, ಆಮೇಲೆ ಪಾತ್ರೆ ತೊಳಿತೀನಿ, ಆಮೇಲೆ ನೆಲ ಒರೆಸ್ತೀನಿ. ಇವೆಲ್ಲ ಆದ್ಮೇಲೆ ಅಡುಗೆ ಮಾಡ್ಕೊಡ್ತೀನಿ ಅಷ್ಟೇ. ಈಗ ಬಂದ ಗಾಡಿಗೆ ಸರಿ, ನಾನು ಬಟ್ಟೆ ಹೋಗ್ತೀನಿ. ದೋಸ್ತ, ಜೀವನದಾಗ ಒಂದ್ ನೆನಪಿಟ್ಕೊ. ಏನ್ಲಿ ಅದ? ಎಲ್ಲರ ಜಗಳ ಆದ್ರ ನಿಂತು ನೋಡ್ಬೇಡ. ಯಾಕ? ಕುಂತು ನೋಡ. ಪಾಪ ಹಿಂದಿದ್ದಾರಿಗೂ ಕಾಣುದಿಲ್ಲ. ಹಲೋ ಚಿನಿ, ನಾನ್ ವಾಸು. ಲೇ ಮುದೋಳ ಈ ಮುಸುಡಿ ಮಗನ ತಿರುಗ್ ಬೆರ್ಕಿ ಹುಚ್ಚು ಬಾಡೆ ಹೊಟ್ಟಿಗೆ ಅನ್ನ ತಿಂತೀನಿ, ರೈಸ್ ತಿಂತಿಲ್ಲೇ ಮುಷ್ಯ ಮಸ್ಕಿರಿ ಮಾಡಾತಿ. ನೀನ್ ಉಗುಳಿ ಸಾಕಾಗಿಲ್ಲ, ವಿಮಲ್ ಹಾಕೊಂಡು ಉಗುಳಿ ಬ್ಲಾಕ್ ಲಿಸ್ಟ್ ಹಾಕಿದ್ರು ಬ್ಯಾರದವ್ರ ಫೋನ್ ತೋ ಕಾಲ್ ಮಾಡ್ತಿಲ್ಲ. ಡಿಂಗರ್ ಬಿಲಿ ನನ್ ಮಗನ ಕುಂಡಿ ಮುಲ ಮುಲ ಅನ್ನತೈತಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕೆಂಪ್ ಚಟ್ನಿ ಹಚ್ಚಿಸ್ಲೇನ? ಇನ್ನೊಂದ್ಸತ ಏನ್ರ ಬ್ಯಾರದವ್ರ ಫೋನ್ ತಗೊಂಡ್ ಕಾಲ್ ಮಾಡಿದೆ ಅಂದ್ರೆ ನಿನಗೂ ಆ ಫೋನ್ ಕೊಟ್ಟಂಗು ಇಬ್ಬರಿಗೂ ಮುಕ್ಳಿ ಮುರಿದ್ ಮೂಲೆ ಕುಂದಿರ್ತೀನಿ. ನನಗ ಮಾನ್ಸಿಕ್ ಮಾಡ್ತಾನ ಊರ್ ಹಳ್ಕಟ್ಬೇಡ. ಮಾತಾಡ್ಲೆ ಹೇಪ್ಲೆ. ತಿರುಕ್ ಬೆರ್ಕ್ ಉಚ್ ಬಾಡಿಯಾ ಮೀನಿಂಗ್ ಇನ್ ಬೆಂಗಳೂರು ಕನ್ನಡ. ಹಲೋ, ಓತಿಗೆ ನನ್ ಮಗ ಫೋನ್ ಕೊಡಿ, ಹೇಳ್ತೀನಿ, ಮಾತಾಡ್ತೀನಪ್ಪ. ಅಲೋ, ಏನತ್ತೆ? ನೀನ್ ಅತ್ತೆ ಅನ್ಬೇಡ. ಅತ್ತೆ ಅಂದ್ರೆ ಎಲ್ಲ ಖರ್ಚು ಆಯ್ತು ನೋಡು. ಮೂರು ಬಿಟ್ಟಾನೆ. ಸಾಯಂಕಾಲದೊಳಗೆ ನಮ್ಮ ಹುಡುಗಿ ಕರ್ಕೊಂಡ್ ಬಂದ್ ಬಿಟ್ರೆ ಸರಿ ನೋಡು. ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮನಂತೂ ಜೀವ ಸಹಿತ ಬಿಡಲ್ಲ ನಾನು. ಅವ್ರು ಸತ್ 3 ವರ್ಷ ಆತ ಆಂಟಿ. ಅಯ್ಯೋ ನನ್ ಕರ್ಮವೇ. ಈಗ ನೋಡು, ಮರ್ಯಾದೆ ನಿಮ್ ಮನೆ ಎಲ್ಲಿ ಬರುತ್ತೆ ಹೇಳಿ? ಯಾರದಾರ ಈಗ ಮಂತಕ್ ಹೋಗ್ತಾ ಇದೀವಿ ನಾವು. ನನ್ ಮನೆಯಲ್ಲೇ ಐತಂಟಿ. ನಾನು ಊರಾಚೆ ಒಬ್ನೇ ಟೆಂಟ್ ಹಾಕೊಂಡಿದ್ದೆ. ಅಯ್ಯೋ, ಇಲ್ಲಿ ಪುಟ್ ಮಾತ್ ನನ್ನ ಮಗ ಅಂತ ಕಣಪ್ಪ. ಯಾವ್ದೋ ಊರಾಚೆ ಟೆಂಟ್ ಹಾಕೊಂಡಿದ್ದಂತೆ. ಗಿಣಿ ಸಾಕ್ತಂಗ್ ಸಾಕ್ ಗಿಡನ್ ಕಲ್ ಕೊಟ್ಟಂಗ ಆತಲ್ಲಪ್ಪ. ನೀವೇನ್ ಯೋಚನೆ ಮಾಡ್ಬೇಡ್ರಿ ಆಂಟಿ, ಯೋಗ ರಾಣಿ ತರ ನೋಡ್ಕೊಂಬಿ. ಲಂಗಡ ನನ್ ಮಗನೇ, ನಿನಗೆ ಒಟ್ಟಿಗಿಟ್ಟಿಲ್ಲ, ಅವಳನ್ನೆಲ್ಲ ಸಾಕ್ತೀಯ ನೀನು. ನೋಡೋ ಮರ್ಯಾದೆ ಎಲ್ಲೇ ಇದ್ರಿ ಹೇಳ್ರಿ ಈಗ. ನಂಗೆ ಗೊತ್ತಾಗಲ್ಲ ಆಂಟಿ, ನಮ್ ಫ್ರೆಂಡ್ ಕೂಡ ಹಾಕೊಂಡ್ ಹೋಗಿ ಅದೇನ್ ಗಂಡ್ಸು ಅಂತ ಹುಟ್ಟಿದ್ದು. ಅದಾತ ಕಳಿಸ್ತಾರಲ್ಲ ಲೊಕೇಶನ್. ಲೊಕೇಶನ್ ಮೊಬೈಲ್ ಎಲ್ಲಿದ್ವು ಅಂತ ಕಳ್ಸು. ಅದು ಕರೆನ್ಸಿ ಇಲ್ಲ ಆಂಟಿ.
ಎಲ್ಲ ಹುಡುಗಿರ್ಗೂ ಸ್ಟ್ರೈಟ್ ಆಗಿ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ರಿ. ತುಂಬಾ ದಿವಸದಿಂದ ಹೇಳ್ಬೇಕು ಅನ್ಕೊಂಡೆ, ಕೇಳಿಸ್ಕೊಳಕ್ ತಯಾರ ಇಲ್ವಲ್ರಿ. ಇವತ್ತು ಸ್ಟ್ರೈಟ್ ಆಗಿ ಹೇಳ್ತಾ ಇದೀನಿ, ಅರ್ಥ ಮಾಡ್ಕೊಳ್ರಿ. ಕಣ್ ಹುಡುಗಿರಿ ಒಂದು ವಿಡಿಯೋ ನೋಡ್ಲೇಬೇಕು, ಕಿವಿ ಕೇಳೋ ಹುಡುಗಿರಿ ಒಂದು ವಿಡಿಯೋ ಕೇಳಿಸ್ಕೊಳ್ಳಬೇಕು. ಮಕ್ಕದ ಮೇಲೆ ಡಿಂಪಲ್ಸ್ ಇರೋ ಹುಡುಗಿನೂ ನೋಡ್ಬೇಕು, ಪಿಂಪಲ್ಸ್ ಇರೋ ಹುಡುಗಿನೂ ನೋಡ್ಬೇಕು. ವಿಷಯ ಎಷ್ಟ. ಲವ್ ಯು. ಡಾಕ್ಟ್ರೇ ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಅಲ್ಲೇ ಡಾಕ್ಟ್ರೇ, ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಆಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆಂತಕ್ಕಾಗಲ್ಲ. ಗಂಡಸರ ಬಾಡಿಲಿ ಮಗು ಪ್ರೊಡ್ಯೂಸ್ ಮುಚ್ಚೋ ಬಾಯ್, ಅದ್ ನಂಗೂ ಗೊತ್ತು. ನಾನು ಡಾಕ್ಟರ್ ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ? ಮಗು. ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಳು ಅವರೇ ಕಣ. ಮುಂಚೆನೆ ಇತ್ತ ವರದಕ್ಷಿಣೆ ಕೊಟ್ಟಿದ್ರಾ? ಎಷ್ಟು ಉರ್ತಾವ್ರು ನೋಡಿದ್ರೆ ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್, ನೀನ್ ಹೇಳಿರೋ ಹೆಂಗೆಲ್ಲ ಜ್ಞಾಪನ ಬಂತು ಅಂತ. ಡಾಕ್ಟ್ರೆ ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರ್ವನ್ ಕೈಲಿ ಸೇರೋಯ್ತು ಅಂತ ಹೇಳಿದಲು. ನಂಗ್ ಮರ್ವನ್ ಕೈಲಿ ಎಲ್ಲಿತ್ತು ಯಜಮಾನ್ರೆ? ಇವಾಗ ನಂಗೆಲ್ಲ ಜ್ಞಾಪನ ಬಂತು ಅಂದಲು. ನಾನು ಏನ್ ಮರ್ತೋಗಿದೆ ಯಜಮಾನ್ರೆ? ಡಾಕ್ಟರ್ ಯಾಕೊಂಡ್ ಮದ್ವೆ ಮಾಡಿಸ್ಬಿಡಿ. ಯಾರ ಜೊತೆ? ಏನ್ ಯಾರ ಜೊತೆ ಮದ್ವೆ ಮಾಡಿಸ್ಬೇಕು? ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದ್ವೆ ಮಾಡಿಸ್ರಿ ಅಂತ. ನಾನು ಯಾವಾಗ ಹೇಳ್ದೆ? ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಇವ್ರ ಆನರ್ ನಮ್ಮ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ, ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರೋ ನಿಮ್ ಹೆಂಡತಿ? ಮದ್ವೆ ಎಲ್ಲ ಆಗೈತೆ. ನನ್ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ನಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತೋಗ್ಬಿಡ್ತೀನಿ ನಂಗೆ ಎಂತ ಹೇಳಿ ಅಂತ. ಆಮೇಲೆ ಅವಳು ಬೆಳ್ಕೊಂಡು ನಾಯಿ ಹೊಡ್ದಂಗ್ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ. ಮತ್ತೆ ಇವ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರೋ ನಿಮ್ ಹೆಂಡತಿನೋ? ನಂಗ್ ಮದ್ವೆ ಎಲ್ಲ ಆಗೈತೆ ಇವ್ರ ಆನರ್. ಅಯ್ಯೋ ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ಮ ಹೆಂಡತಿ ನಂಗೆ ಇದೇ ಹೇಳ್ತಾಳೆ, ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರೋ ನನ್ ಕೇಸ್ ತಗೊಳ್ಳಿ ಇವರ. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಅದೇ ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು ಅದ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ನನ್ ಮಕ್ಕಳು ಇನ್ನೊಂಚೂರು ಟ್ರೈ ಮಾಡು, ಆಗುತ್ತೆ ನಿನ್ ಕೈಲಿ. ಬಿಡ್ಬೇಡ. ಹುಡುಗಿರಿಗೆಲ್ಲ ಟ್ರೈ ಮಾಡಕ್ ಬರುತ್ತೆ, ವೆಯ್ಟ್ ಲಿಫ್ಟ್ ಮಾಡಕ್ ಆಗಲ್ವಾ? ಇನ್ನೊಂಚೂರು ಪುಷ್ ಮಾಡು. ಪಕ್ಕದ ಮನೆ ಪಿಂಕಿ ನೋಡ್ತಾ ಇದ್ದಾಳೆ ಅನ್ಕೋ. ಒಂದ್ ಸೆಕೆಂಡ್ ಸ್ಕ್ರಾಲ್ ಮಾಡೋದು ನಿಲ್ಸಿ. ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಒಂದ್ ಸತ್ಯ ಹೇಳ್ತೇನೆ. ನೀವು ದಿನಕ್ಕೆ 10 ಸಾರಿ ಕನ್ನಡಿ ನೋಡ್ತೀರಾ, ಇನ್ಸ್ಟಾಗ್ರಾಮ್ ನಲ್ಲಿ ಫಿಲ್ಟರ್ ಹಾಕಿ ಫೋಟೋ ಅಪ್ಲೋಡ್ ಮಾಡ್ತೀರಾ. ಯಾಕಂದ್ರೆ ನಿಮ್ಮ ಒರಿಜಿನಲ್ ಮುಖ ನಿಮ್ಗೆ ಇಷ್ಟ ಇಲ್ಲ. ನಾನ್ ಕಪ್ಪಗಿದ್ದೀನಿ, ನಾನ್ ದಪ್ಪಗಿದ್ದೀನಿ, ನನ್ ಹೈಟ್ ಕಮ್ಮಿ. ಇದನ್ನ ಸೈಕಾಲಜಿಯಲ್ಲಿ ಬಾಡಿ ಡಿಸ್ಫೋಮಿಯಾ ಅಂತಾರೆ. ನಿಮ್ಮ ಬಗ್ಗೆನೆ ನಿಮ್ಗೆ ಗೊತ್ತಿಲ್ಲದೆ ಇರುವಂತಹ ಒಂದು ದೊಡ್ಡ ಸುಳ್ಳಿನಲ್ಲಿ ನೀವು ಬದುಕ್ತಾ ಇದ್ದೀರಾ. ಅದೇನಂದ್ರೆ ಯು ಥಿಂಕ್ ಯು ಆರ್ ಯುವರ್ ಬಾಡಿ. ನೀವು ಅಂದ್ರೆ ನಿಮ್ಮ ದೇಹ ಅಂತ ಅನ್ಕೋಬಿಟ್ಟಿದ್ದೀರಿ. ಆದ್ರೆ ಸ್ವಲ್ಪ ಲಾಜಿಕ್ ಉಪಯೋಗಿಸಿ, ನೀವು 5 ವರ್ಷದ ಮಗುವಾಗಿದ್ದಾಗ ಇದ್ದ ದೇಹ ಈಗ ಇದೆಯಾ? ಇಲ್ಲ, ಆ ದೇಹ ಆಲ್ರೆಡಿ ಸತ್ತೋಗಿದೆ. ವಿಜ್ಞಾನದ ಪ್ರಕಾರ ಪ್ರತಿ 7 ವರ್ಷಕ್ಕೆ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶ ಅಂದ್ರೆ ಸೆಲ್ ಬದಲಾಗ್ತಾ ಇದೆ. ಬಯೋಲಾಜಿಕಲಿ ನೀವು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ 10 ಸಾರಿ ಸತ್ತೋಗಿದ್ದೀರಿ. ಆದ್ರೂ ಆ 5 ವರ್ಷದ ಮಗುವಿನಲ್ಲಿದ್ದ ನಾನು ಮತ್ತು ಈಗಿರೋ ನಾನು ಒಂದೇ ಅಲ್ವಾ? ಅಂದ್ರೆ ದೇಹ ಬದಲಾಗ್ತಿದೆ, ಅದರ ಒಳಗಿರೋ ನೀವು ಪರ್ಮನೆಂಟ್. ಕುರುಕ್ಷೇತ್ರದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಇದೆ, ದೇಹ ಅನ್ನೋದು ಬರೀ ಬಾಡಿಗೆ ಮನೆ ಅಥವಾ ನೀನು ಹಾಕಿರೋ ಬಟ್ಟೆ ಇದ್ದ ಹಾಗೆ, ಹರಿದು ಹೋದ ಬಟ್ಟೆ ಬಗ್ಗೆ ಯಾರಾದ್ರೂ ಅಳ್ತಾರ ಅಂತ. ಹಾಗಾದ್ರೆ ನೀವ್ಯಾರು? ಕೃಷ್ಣ ನಿಮ್ಮ ನಿಜವಾದ ಪವರ್ ಬಗ್ಗೆ ಹೇಳ್ತಾನೆ ಕೇಳಿ. ಭಗವದ್ಗೀತೆಯ 2ನೇ ಅಧ್ಯಾಯ 23ನೇ ಶ್ಲೋಕದಲ್ಲಿ ನೈನಂ ಚೀದಂತಿ ಶಸ್ತ್ರಾಣಿ ನೈನಂ ದವತಿ ಪಾವಕಃ. ಇದರ ಅರ್ಥ ಕೇಳಿದ್ರೆ ನಿಮ್ಮ ಮೈ ನಡೆಯುತ್ತೆ. ನಿನ್ನನ್ನ ಯಾವ ಆಯುಧವೂ ಕತ್ತರಿಸಲಾರದು, ನಿನ್ನನ್ನು ಬೆಂಕಿ ಸುಡಲಾರದು, ನಿನ್ನನ್ನು ನೀರು ಒದ್ದೆ ಮಾಡಲಾರದು. ನೀವು ಸಾಮಾನ್ಯ ಮನುಷ್ಯರಲ್ಲ, ಯು ಆರ್ ಇಂಡೆಸ್ಟ್ರಕ್ಟಬಲ್ ಎನರ್ಜಿ. ಯಾರೋ ನಿಮ್ಮನ್ನ ಕಪ್ಪಗಿದ್ದೀಯಾ ಅಂತ ತಕ್ಷಣ ಮೂಲೆಯಲ್ಲಿ ಕೂತು ಅಳ್ತಿರಲ್ಲ, ಅವರು ಬೈದಿದ್ದು ನಿಮ್ಮ ದೇಹಕ್ಕೆ, ನಿಮಗಲ್ಲ. ನೀವು ವಜ್ರ ಕಣ್ರಿ, ಕೆಸರಿನಲ್ಲಿ ಬಿದ್ರು ವಜ್ರನೇ. ಈ ಸತ್ಯ ಗೊತ್ತಾದ ಮೇಲೆ ಅರ್ಜುನನಿಗೆ ಸಾವಿನ ಭಯ ಹೋಯ್ತು. ನಿಮಗೆ ಈ ಸತ್ಯ ಗೊತ್ತಾದ್ರೆ ನಿಮ್ಮ ಲೈಫ್ ನ ಅರ್ಧ ಡಿಪ್ರೆಷನ್ ಇವತ್ತೇ ಮಾಯ ಆಗುತ್ತೆ. ಈ ಮ್ಯಾಟ್ರಿಕ್ಸ್ ಬಗ್ಗೆ, ಆತ್ಮದ ಸೈನ್ಸ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕಾ? ಒಬ್ಬ ಜರ್ನಲಿಸ್ಟ್ ಆಗಿ ಜೆನ್ಸಿಗಾಗಿ ಒಂದು ಡಾಕ್ಯುಮೆಂಟರಿಯನ್ನ ಮಾಡ್ತಿದ್ದೀನಿ. ಅದು ಗೀತಾ ಫಾರ್ ಜೆನ್ಸಿ. ಎಪಿಸೋಡ್ 2 ಹೂ ಆರ್ ಯು. ಇದು ನಿಮ್ಮ ಲೈಫ್ ಬದಲಿಸುವಂತಹ ಎಪಿಸೋಡ್. ಇನ್ಸ್ಟಾಗ್ರಾಮ್ ಫಿಲ್ಟರ್ ಗಳ ಹಿಂದಿನ ಸುಳ್ಳಿನ ಪ್ರಪಂಚ ಸಾಕು. ನಿಜವಾದ ನಿಮ್ಮನ್ನ ನೀವು ಹುಡ್ಕೊಳ್ಬೇಕು ಅಂತಂದ್ರೆ ಈಗಲೇ ನನ್ನ ಬಯೋದಲ್ಲಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಅಥವಾ ಯೂಟ್ಯೂಬ್ ನಲ್ಲಿ ವಿಕಾಸ ದ ಜರ್ನಲಿಸ್ಟ್ ಅಂತ ಸರ್ಚ್ ಮಾಡಿ. ಎಪಿಸೋಡ್ 2 ಈಗಲೇ ನೋಡಿ. ಸ್ಟಾಪ್ ಬೀಯಿಂಗ್ ಎ ವಿಕ್ಟಿಮ್, ರಿಯಲೈಸ್ ಯುವರ್ ಪವರ್. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.